ಸರ್, ಈಗ ನೋಡಿ, ಸರ್ಕಾರ ನಡೆಸೋದು ಜನಸ್ನೇಹಿ ಕಾರ್ಯಕ್ರಮಗಳನ್ನ ಕೊಡೋದ್ರ ಮುಖಾಂತರ ಜನಗಳಿಗಾಗಿ ಸರ್ಕಾರ ಕೆಲಸ ಮಾಡ್ತವೆ. ಎಲ್ಲಾದರೂ ಒಂದು ಕಡೆ ಲೋಪ ಉಂಟಾಗಿದೆ ಅಂದರೆ ಆ ದುಡ್ಡು ಯಾರ್ದು? ನಿಮ್ಮದು, ನಾವು ಕಟ್ಟುವಂಥ ತೆರಿಗೆ ಹಣ. ಎಲ್ಲಾದರೂ ಒಂದು ಕಡೆ ಲೋಪ ಆಗ್ತಾಯಿದೆ, ನಿಮಗೆ ಅರ್ಹ ವ್ಯಕ್ತಿಗಳಿಗಿಂತ ಅನರ್ಹ ವ್ಯಕ್ತಿಗಳಿಗೆ ಜಾಸ್ತಿ ಹೋಗ್ತಾ ಇದೆ ಅಂದರೆ ತಮ್ಮ ಸಮ್ಮತಿ ಇರ್ತದ? ಅದಕ್ಕೆ ಖಂಡಿತವಾಗ್ಲೂ ನಮ್ಮ ಸಮ್ಮತಿ ಅಂತೂ ಇರೋಲ್ಲ ಸರ್. ಸರ್ಕಾರ ಏನು ತೀರ್ಮಾನ ತೊಗೊಂಡಿದೆ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಭಾಳ ಸೆನ್ಸಿಬಲ್ ಆಗಿ ಎಲ್ಲಿ ಲೋಪ ಉಂಟಾಗ್ತದೆ, ಎಲ್ಲಿ ಸೋರಿಕೆ ಇದೆ, ಆ ಸೋರಿಕೆನ ನಿಲ್ಲಿಸೋದ್ರಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಖಂಡಿತವಾಗ್ಲೂ ಏನೇ ಟೀಕೆ ಟಿಪ್ಪಣಿಗಳಿರ್ಬೋದು, ಎಲ್ಲಿ ಕೆಲಸ ಮಾಡೋವಂಥದ್ದಾಗ್ತದೆ ಅಲ್ಲಿ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತವೆ. ಯಾವುದೇ ಕಾರಣಕ್ಕೂ ಏನು ಬೆನಿಫಿಷರೀಸ್ಗೆ ಮಾತ್ರ ತಲುಪುವಂಥ ಕಾರ್ಯಕ್ರಮ ಆಗಬೇಕು. ಯಾರ್ಯಾರು ನಿಮಗೆ ಮಾತಾಡುವಂಥ ಪಕ್ಷಗಳು ಈ ಹಿಂದೆ ಇದನ್ನು ಕೊಡಬಾರ್ದು ಅಂತೇಳಿ ಮಾಡಿದರು, ಮತ್ತು ಇವತ್ತು ಯಾಕೆ ನಿಲ್ಲಿಸಬಾರ್ದು ಅಂತೇಳಿ ಹೇಳ್ತಾರೆ? ಏನು ಅನರ್ಹ ವ್ಯಕ್ತಿಗಳಿಗೆ ಹೋಗಲಿ ಅನ್ನೋದು ಇವ್ರದ್ದು ಉದ್ದೇಶ ಆದರೆ, ಮತ್ತು ಜನಗಳ ಕಟ್ಟುವಂಥ ತೆರಿಗೆ ಹಣನ ಲೋಪ ಮಾಡೋದ್ರಲ್ಲಿ ಇವ್ರದ್ದು ಪಾತ್ರ ಇರ್ತದಲ್ವ. ಸೊ ಹಂಗಾಗಿ ಏನಾದರೂ ಸರ್ಕಾರ ಒಳ್ಳೆ ಕೆಲಸ ಮಾಡಿದಾಗ ಬೆಂತಟ್ಟೋ ಕೆಲಸ ಆಗಬೇಕಾಗ್ತದೆ. ನಡೆದಿಲ್ಲ, ಸ್ಥಳೀಯ ಮುಖಂಡರಿಗೆ, ಸ್ಥಳೀಯ ಕಾರ್ಯಕರ್ತರಿಗೆ ಒಂದು ಆಶಾಭಾವನೆ ಇತ್ತು, ನಡೆಯುತ್ತಾ. ಸರ್, ಈಗ ನೋಡಿ, ಈ ಹಿಂದೆ BJP ಸರ್ಕಾರ ಅಧಿಕಾರದಲ್ಲಿತ್ತು, ಅವರೇ ಅದನ್ನು ಆಗಬಾರ್ದು ಅಂತೇಳಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಬಾರ್ದು ಅಂತೇಳಿ ಅವರೇ ಪಣ ತೊಟ್ಟಿದ್ರು. ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಗಲೀಜು ಕೆಲಸಗಳು, ಅವ್ರು ಮಾಡಿರ್ತಕ್ಕಂಥ ಕರ್ಮಕಾಂಡಗಳನ್ನ ತೊಳೆಯೋದ್ರಲ್ಲೇ ನಮ್ಮ ಸಮಯ ವ್ಯರ್ಥ ಆಗ್ತಾಯಿದೆ. ಖಂಡಿತವಾಗ್ಲೂ ಈ ವರ್ಷದ ಒಳಗಡೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಖಂಡಿತವಾಗ್ಲೂ ಆಗ್ತದೆ ಸರ್. ಬಿಡದಿ ಬಗ್ಗೆ ನಿಮ್ಮ ಅಭಿಪ್ರಾಯ ರೈತರ ಇಲಾಖೆ ಒಂದು ಆರೋಪ. ಸರ್, ಈಗ ನೋಡಿ, ನಮಗೆ ಪಡದೇ ಇರುವಂಥ ವಿಚಾರದಲ್ಲಿ ನಾವು ಮಾತಾಡೋದ್ರೆ ತಪ್ಪಾಗ್ತದೆ. ಯಾಕೆಂದರೆ ಈಗ ಸರ್ಕಾರ ಇರ್ಬೋದು ಮತ್ತು ಜನ ಇರ್ಬೋದು, ಅವ್ರ ನಡುವೆ ನಡೀತಕ್ಕಂಥ ಸಂಘರ್ಷ ಅದು. ಈಗ ನನ್ನ ಜಮೀನು ಹೋಗಿದ್ರೆ ಖಂಡಿತವಾಗ್ಲೂ ನಾನು ಮಾತಾಡ್ತಾ ಇದ್ದೆ ಸರ್. ನನ್ನ ಜಮೀನು ಒಳ್ಳೆ ಉದ್ದೇಶಕ್ಕೆ ಅದು ಬಳಕೆ ಆಗ್ತಾಯಿದೆ ಅಂದರೆ ಖಂಡಿತವಾಗ್ಲೂ ನಾನು ಹೋಗಲಿ ಅಂತಲೇ ಹೇಳ್ತಾ ಇದ್ದೆ. ಈಗ ಅಲ್ಲಿ ನನ್ನ ಜಮೀನು ಇಲ್ಲದೇ ಇರೋದ್ರಿಂದ ನಾನು ಅಲ್ಲಿ ಮಾತಾಡಿದ್ರೆ ತಪ್ಪಾಗ್ತದೆ. ಯಾಕಂದರೆ ಜನಗಳು ಅಳಿಲು ಬೇರೆ ಇರ್ತದೆ, ಮತ್ತು ಸರ್ಕಾರದ ಉದ್ದೇಶ ಬೇರೆ ಇರ್ತದೆ. ಹಂಗಾಗಿ ಅಲ್ಲಿ ಸ್ಥಳೀಯರು ಅದ್ರ ಬಗ್ಗೆ ಅಭಿಪ್ರಾಯ ಕೊಡ್ತಾರೆ. ಬದಲಾವಣೆ ಆಗುತ್ತೆ ಸರ್, ಖಂಡಿತವಾಗ್ಲೂ ಆಗ್ತದೆ. ಇವಾಗ ನೋಡಿ ಸರ್, ಈಗ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಸರ್, ಎಲ್ಲಿ ನಿಮಗೆ ಸತತವಾಗಿ ಪ್ರಯತ್ನಗಳು ಇರ್ತದೆ ಖಂಡಿತವಾಗ್ಲೂ ಅಲ್ಲಿ ಬದಲಾವಣೆಗಳಿದ್ದೇ ಇರ್ತದೆ. ಇಲ್ಲಿವರೆಗೂ ನಾನು ಯಾವುದೇ ರೀತಿ ಕರ್ಮಕಾಂಡಗಳಿಗೆ ಭಾಗಿಯಾಗಿಲ್ಲ. ಅದೇ ರೀತಿ ಮಾಡ್ತಕ್ಕಂಥ ಕರ್ಮಕಾಂಡಗಳನ್ನ ನಾನು ಪ್ರಶ್ನೆ ಮಾಡಿ ಮಾತಾಡಿದ್ದೀನಿ. ಆಮೇಲೆ ಇಲ್ಲಿ ನನ್ನ ಪಕ್ಷ ಒಳ್ಳೇದು ಮಾಡಿದಾಗಲೂ ನಾನು ಅದನ್ನು 10 ಜನದ ಮುಂದೆ ಹೇಳ್ಕೊಂಡಿದ್ದೀನಿ. ಅದೇ ರೀತಿ ಬೇರೆ ಪಕ್ಷದವ್ರು ಒಳ್ಳೆ ಕೆಲಸ ಮಾಡಿದಾಗಲೂ ನಾನು ಅದನ್ನು ಚಪ್ಪಾಳೆ ತಟ್ಟಿ ಪ್ರಶಂಸಿದ್ದೀನಿ ಸರ್. ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಬದಲಾವಣೆ ಆಗೇ ಆಗ್ತದೆ. ಯಾಕೆಂದರೆ ನಮ್ಮ ಕೆಲಸ ಜನಸ್ನೇಹಿ ಕೆಲಸ ಆಗಿದೆ. ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಮುಖಂಡರುಗಳು ಎಲ್ಲ ಕಡೆನೂ ಅಷ್ಟೇ, ಏನಾದರೂ ಒಂದು ಸ್ಥಳೀಯರು ಫೋನ್ ಮಾಡಿ ಸಮಸ್ಯೆಗಳಿದೆ ಅಂದಾಗ ಅದನ್ನು ಬರೀ ಫೋನಲ್ಲಿ ಅಧಿಕಾರಿಗಳಿಗೆ ಕನ್ವೆ ಮಾಡಿ ಕೆಲಸ ಮಾಡದೆ, ಮನೇಲಿ ಕೂತ್ಕೊಳ್ಳದೆ, ಬೀದಿಗೆ ಬಂದು ಕೆಲಸ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಬೀದಿಯಲ್ಲಿ ನಮ್ಮವರೆಲ್ಲ ಬಿಸಿಲಲ್ಲಿ ಒಣಗ್ತಾ ಇದ್ದಾರೆ ಸರ್. ನಮ್ಮವ್ರೇನು ಮನೇಲಿ ಕೂತ್ಕೊಂಡು RT ಹಾಕಿ ಅಲ್ಲಿ ಇಲ್ಲಿ ರೋಡ್ ಕಟ್ಟಿಂಗ್ ದುಡ್ಡಿಸ್ಕೊಳ್ಳೋದು, RT ಹಾಕಿ ಬಿಲ್ಡಿಂಗ್ ಓಡಿಸೋದು, ಆ ಕೆಲಸ ನಮ್ಮವ್ರು ಯಾವತ್ತೂ ಮಾಡಲಿಲ್ಲ. ಜನಸ್ನೇಹಿ ಕೆಲಸ ಮಾಡಿದರೆ ಮುಂದಿನ ದಿವಸಗಳಲ್ಲೂ ನಾವು ಜನಗಳಿಗೆ ನಮ್ಗೆ ಓಟ್ ಹಾಕ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಸರ್. ಭಗವಂತ ನನಗೆ ಶಕ್ತಿ ಕೊಟ್ಟರೋ ಅಷ್ಟು ದಿನವೂ ನಾನು ಗೆದ್ದರೂ ಅಷ್ಟೇ ಸೋತರೂ ಅಷ್ಟೇ ಜನಕ್ಕಾಗಿ ನಾನು ಕೆಲಸ ಮಾಡೇ ಮಾಡ್ತೀನಿ ಸರ್. ಕ್ಷೇತ್ರದಲ್ಲಿ ಒಂದು ಹಿರಿಯ